When I popped off, then you go gave me just a little bit of la chop. ಕೆಲಸ ಮಾಡತ್ತೀರಿ ನಿಮಗೊಂದು ಖುಷಿ ಐತಿ ಇದ್ರ ನಿಮ್ಮ ಖುಷಿಗೋಸ್ಕರ ಮಾಡತ್ತೀರಿ. ನಮ್ಮ ಮನೆ ಒಳಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಇದ್ರೊಳಗೆ ಕೆಲಸದೊಳಗೆ ಖುಷಿ ಐತಿ. ಇವುಗಳನ್ನ ನೋಡಿದ ತಕ್ಷಣ ಗೊತ್ತಾಗ್ತೈತಿ ವಿಷಯಕಾರಿ ವಿಷಯಕಾರಿ ಸ್ವಲ್ಪ ಮುಖ ಅಥವಾ ಬಾಲ ಕಂಡು ಸಾಕು ನಾವು ನಾಳೆ ದಿವಸಕ್ಕೆ ಏನೋ ಕೇಸ್ ಆದ ನಾವು ತೊಗೊಂಡಿದ್ದೀವಿ ಯಾರು ಏನೋ ಕೇಳಿದಾಗ ನಮ್ಮ ಕಡೆ ಯಾರು ಆಧಾರ ಇಲ್ಲ. ಭಾರಿ ಬೆಸ್ಟ್ ಭಾರಿ ಬೆಸ್ಟ್ ಭಾಳೆಲ್ಲ ಸಪೋರ್ಟ್ ಮಾಡ್ತಾರೆ. ನಾವು ಹೇಳಿದ ಕೂಡ ಇಮಿಡಿಯೇಟ್ಲಿ ಬಿಟ್ಬಿಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ಏನೋ ಇದನ್ನ ಕೇಳ್ಕೊಂಡಿದ್ರಲ್ಲ, ಇದೊಂದು ಭಾಳ ಚಲೋ ಅದ. ನಮ್ಮ ಹುಬ್ಳಿ ಧಾರವಾಡ ಚಿಪ್ಪಣ್ಣ ಹೇಳ್ದಂಗೆ ನಾವು ಕೈ ಮುಗಿಬೇಕು. ಯಾಕಂದ್ರೆ ನಮ್ಗೆ ಪ್ರತಿ ಸರಿ ಸಪೋರ್ಟ್ ಭಾಳ ಸಪೋರ್ಟ್ ಮಾಡತ್ತೆ. ಅವರಿಂದ ಒಂದು ಒಳ್ಳೆ ಸಪೋರ್ಟ್ ನಮ್ಗೆ ಭಾಳ ಐತಿ. ಆದ್ರೆ ನಾವು ಏನೈತಿ ಅದು ಆ ಟೈಮಿಗೆ ಏನೈತಿ ನಮ್ಮ ಕಡೆ ಏನಿರ್ಲಿಲ್ಲ ಅಂದ್ರು ಬೇರೆ ಟೈಮಿಗೆ ನಮ್ಮ ಮನೆ ರೇಷನ್ ಗೀಷನ್ ತರಾಕ ಹೋಗ್ಬೇಕಂತ ಹೇಳಿದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮ ಕೆಲಸ ಅವಾಗ ಇರೋದಿಲ್ಲ, ಅವಾಗ ಅವ್ರಿಗೆ ಸುಳ್ಳು ಅಂತೂ ಹೇಳಕ್ಕಾಗಲ್ಲ. ಅಲ್ಲ, ಪ್ರತಿ ಸಾರಿನೂ ನೀವು ಅದು ಐಡಿ ಕಾರ್ಡ್ ತಗೊಂಡು ಎಲ್ಲರೂ ನಾವು ಹೊರಗಡೆ ಇರ್ತೀವಿ. ಹೊರಗಡೆ ಇದ್ದಾಗ ನಮ್ಗೊಂದು ಕಾಲ್ ಬಂತೀವಿ, ನಂದು ಆಟೋ ಐತಿ, ಆಟೋ ತೊಗೊಂಡು ಎಲ್ಲರೂ ಬಾಡಿಗೆ ಹೋಗ್ತೀನಿ. ಈಗ ಅಕಸ್ಮಾತ್ ಈಗ ನಾನಂತೂ ಬಂದು ಸಿದಕ್ಸ್ದ ಹೋಗ್ಬೇಕು. ಮನೆಗೆ ಹೋಗಿ ನಾ ಶೂಸ್ ಹಾಕ್ಕೊಂಡೆ, ಆಮೇಲೆ ನಂದು ಹೆಲ್ಮೆಟ್ ಹಾಕೊಂಡು ಮಟ್ಟ ಹಾಗೆ ಹೊಡೆಯೋರು ಇರ್ತಾರೆ, ಆಗಲ್ಲಿದ್ದಂಗೆ ಹೊಡೆಯೋರು ಇರ್ತಾರೆ. ಆಮೇಲೆ ಎಲ್ಲರೂ ಏನು ಪೆಟ್ರೋಲ್ ಹೋಗಿದ್ನಿ, ಡೀಸೆಲ್ ಹೋಗಿದ್ನಿ, ಹೀಗೆಲ್ಲ ಮಾಡಿಬಿಡ್ತಾರೆ. ಒಳಗೆ ಬರ್ಬಾರ್ದಂತ ಪೆಟ್ರೋಲ್ ಗಿಟ್ರೋಲ್ ಹೋಗ್ಬಿಡೋದು. ಬೈಕ್ ಅಂತೂ ಇದ್ದವ್ರದ್ದು ಬೈಕ್ನ ಪೆಟ್ರೋಲ್ ತೆಗಿತಾರೆ, ಹೋಗ್ಬಿಡ್ತಾರೆ. ಅವ್ರು ಸ್ಕಿನ್ ಎಲ್ಲ ಸಲಿಯಾಕಾಗ್ಬಿಟ್ರೆ ಅದೇ ಸಮಯ ಹಂಗೆ ಮಾಡ್ತಾರೆ ಅಂತ ಕೇಸ ಸಿದಕ್ಸಿದ ಬೈಕ್ ತೊಗೊಂಡು ಸೀದಾ ಹೊಂಟೆ ಬಿಡ್ತೇವೆ ನಾವು. ಸೊ ನೀವು ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ನಿಮ್ಮ ಹತ್ರನೇ ಇರ್ತಿತ್ತು ಅಥವಾ ನೀವು ಕಾಲ್ ಮಾಡಿದ ತಕ್ಷಣ ಮನೆಗೆ ಬಂದು ಹೋಗ್ತಿರೋದು? ಮನೆ ಇಲ್ಲ, ಮನೆ ಇರೋಂಗಲ್ಲ, ಅದೇ ಗಾಡಿ ಒಳಗೆ ಬೈಕ್ ಒಳಗೆ ಇಟ್ಟಿರ್ತೀವಿ. ಸೀದಾ ಬೈಕ್ ತೊಗೊಂತೀವಿ ಹೋಗ್ಬಿಡ್ತೀವಿ. ಇಲ್ಲ ಅಲ್ಲೇ ನಿಯರ್ ಇತ್ತ ಆಟೋ ತೊಗೊಂಡು ಹೋಗ್ಬಿಡ್ತೀವಿ. ದೂರಗಿರಿತ್ತು ಅಂದ್ರೆ ಆಟೋ ತೊಗೊಂಡು ಹೋಗಿ ಲೇಟ್ ಆಕೈತಲ್ಲ, ಆಟೋ ಸ್ಲೋ ಆಕೈತಿ. ಮತ್ತು ಅದ ಸೀದಾ ತಂದು ಕ್ಯಾಸ್ ಇಟ್ಟು ಬೈಕ್ ತೊಗೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಏನೇನು ಅನುಕೂಲವಾಗಿ ಗೆಜೆಟ್ಸ್ ಬೇಕು ನಮ್ಮಲ್ಲಿ ಪ್ರತಿ ಸರಿ ಇರ್ತಾವೆ. ಅಂದ್ರೆ ಎವ್ರಿ ಟೈಮ್ ನೀವು ಕ್ಯಾರಿ ಮಾಡ್ತೀವಿ. 7 days ನಮ್ಮಲ್ಲಿ ಇದ್ದೇ ಇರುತ್ತೆ. 24x7 ಕ್ಯಾರಿ ಮಾಡ್ತೀವಿ. ಅದು ಯಾಕಂತ ಹೇಳಿದ್ರೆ ಯಾವ ಟೈಮಿಗೆ ನಮ್ಗೆ ಕಾಲ್ ಬರ್ತಾವೆ ಹೇಳಕ್ ಬರಲ್ಲ. ಈಗ ನಿಮ್ ಜೊತೆ ಮಾತಾಡೋದು ಕಾಲ್ ಬರ್ಬೋದು, ಹೋಗ್ಬೋದು, ಹೇಳಕ್ ಬರಲ್ಲ. ಈಗ ಯಾಕಂದ್ರೆ ಸಿಚುವೇಶನ್ ಹಂಗೈತಿ ನಮ್ದು. ನಾವು ಮಲ್ಕೊಂಡಾಗ ರಾತ್ರಿಗೆ 2-3 ಗಂಟೆ ಕಾಲ್ ಆ ಟೈಮಿಗೂ ನಾವು ಹೋಗಿವಿ. ಕಣ್ಣಿಟ್ಟು ಕಣ್ಣು ತೆಗ್ಯಾಕ ಬರ್ತಿರ್ತಿರಲ್ಲ, ಅವ್ರು ಫೋನ್ ಮಾಡ್ತಿರಲ್ಲ, ಅಯ್ಯೋ ಅವ್ರ ಮನ್ಯಾಗ ಹಾವು ಬಂದಿತ್ತು ಅಂತ ಹೋಗ್ಬೇಕು. ನಮ್ಮ ಮನೆ ಒಳಗೆ ಹೇಳಿ ಹೋಗಿರ್ತೀವಿ. ಆದ್ರೆ ನಮ್ಮ ಮನೆ ಒಳಗೂ ನಾವು ಒಂದು ನಮ್ಮ ತಂದೆ ತಾಯಿಗೆ ಇದನ್ನ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇಂಥ ಕೆಲ್ಸಕ್ಕೆ ಅವ್ರು ನಮಗೆ ರಾತ್ರಿ ಇರ್ಲಿ ಹಗಲ್ ಇರ್ಲಿ ಒಂದು ಯೋಧರ ಕೆಲಸ ಮಾಡ್ದಂಗೆ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಬಾರ್ಡರಿಗೆ ನಿಂತ್ಕೊಂಡು ಮಿಲಿಟರಿ ಅವ್ರ ಕೆಲಸ ಮಾಡ್ತಾರೆ, ಆರ್ಮಿ ತರನ ಇಲ್ಲಿ ನಾವು ಆಜು ಬಾಜು ನಮ್ಮ ಪಬ್ಲಿಕ್ ಅದಾವ, ಅದಕ್ಕೆ ನಾವು ನಿಯರೆಸ್ಟ್ ಎಷ್ಟೋ ಮಂದಿ ಇದ್ರು ಅವರಿಗೆ ಸೇವ್ ಮಾಡ್ತೀವಿ. ಹಾವನ್ನು ಒಂದು ಟೈಪ್ ಸೇವ್ ಮಾಡ್ತೀವಿ, ಪಬ್ಲಿಕ್ಕು ಒಂದು ಟೈಪ್ ಸೇವ್ ಮಾಡ್ತೀವಿ. ಸೊ ಇದೊಂದು ನಮ್ಮ ಸೇವೆ ಐತಿ, ಸೇವೆನ ಮಾಡ್ಕೊಂಡು ಹೊಂಟೇವಿ. ದೇವ್ರು ಇನ್ನೂ ನಮಗೆ ಎಷ್ಟು ವರ್ಷ ಬದುಕು ಕೊಟ್ಟಾರ ಗೊತ್ತಿಲ್ಲ, ಅಲ್ಲಿ ಮಠ ಇರೋ ಮಠನೂ ಈ ಕೆಲಸ ಮಾಡ್ತೀವಿ. ಗೌರ್ಮೆಂಟ್ಲಿಂದ ನಮಗೆ ಬರ್ತಿತ್ತು ಬರೋದಿಲ್ಲೋ ಸೆಕೆಂಡ್ರಿ. ಈಗ ನಾವು ಸ್ಟಾರ್ಟಿಂಗ್ ಕೆಲಸ ಮಾಡೋ ಹೊತ್ತಿಗೆ ನಾವು ಕಲಿಯೋ ಹೊತ್ತಿಗೆ ನಾವು ಹಾವಿ ಕೈ ಹಾಕಿದಾಗ ಇದನ್ನ ನೋಡಿದ್ದಿಲ್ಲ. ಗೌರ್ಮೆಂಟ್ ನಾವು ಹಿಡಿದುಕೊಳ್ಳಿ ಕೊಡ್ತಿದ್ದು ನಮಗೆ ರೊಕ್ಕ ಅಂತೇಳಿ ನಾವು ಕಲ್ತ್ವಿ. ಜೋರ ಅದೃಷ್ಟ ಇವಾಗ ಸುಮಾರು 15-20 ವರ್ಷ ಆಯ್ತು ಎಲ್ಲರೂ ನಾವು ಕಲ್ತ ಇನ್ನೂ ಮಠ ಈ ಫೀಲ್ಡಿಂಗ್ ಇಳಿದೇವಿ. ಇನ್ನೂ ಮಠ ನಮಗ ಯಾವ್ದು ಸೌಲಭ್ಯ ಇಲ್ಲಪ್ಪ ಅಂತ ಹೇಳಿ ಅವ್ರ ಮೇಲೆ ನಾವು ಹನಿ ಹಾಕೋಕಿಲ್ಲ, ನಾವು ಮಾಡೋಂಥ ಕೆಲಸ ನಮಗೆ ಜಾರಿ ಐತಿ. ಅದಕ್ಕೆ ದೇವ್ರು ನಮಗೆ ಏನ್ ಕೆಲಸ ಮಾಡತ್ತೀವಿ ನಿಮ್ಗೊಂದು ಖುಷಿ ಐತಿ. ಇಲ್ಲಿಂದ ಹಿಡಿದು ನಮ್ಮ ಮನೆ ಒಳಗ ನಮ್ಮ ಹೆಣ್ಣು ಮಕ್ಕಳಿಗೂ ಇದ್ರೊಳಗೆ ಕೆಲಸದೊಳಗೆ ಖುಷಿ ಐತಿ, ಭಾಳ ಖುಷಿ ಐತಿ. ಪ್ರತಿಯೊಬ್ಬರಿಗೂ ಖುಷಿ ಐತಿ ಅಂತೇಳಿ ನಾವು ಈ ಕೆಲಸಕ್ಕೆ ಬಿಟ್ಟು ಬಿಡ್ಲಾರ್ದ ಕೆಲಸ ಮಾಡತ್ತೀವಿ. ಪ್ರತಿ ಎವ್ರಿ ಸೆಕೆಂಡ್, ಎವ್ರಿ ಟೈಮ್, ಎವ್ರಿ ಡೇ 24x7 days ಈ ಕೆಲಸಕ್ಕೆ ನಾವು ಅವೈಲೇಬಲ್ ಇರ್ತೀವಿ. ಸರ್, ಇನ್ನೊಂದು ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ವಿಷಯ, ಈಗ ನೀವು ಹಾವು ಹಿಡಿಯುವಾಗ ಸೊ ಯಾವ ಥರ ಕ್ರಮಗಳನ್ನ ಕೈಗೊಳ್ತೀರಿ? ಅಂದರೆ ಯಾವ ಮುನ್ಸೂಚನೆ, ಈಗ ಹಾವು ಬಂದಿತ್ತು ಅಂತ ಹೇಳಿದ್ರೆ ನೀವು ಯಾವ ಥರ ಸೇಫ್ಟಿಗಳನ್ನು ನಮ್ಮ ಕಡೆ ಹೋಗಿರ್ತೈತಿ. ಟಾರ್ಚ್ ನೈಟ್ ಟೈಮ್ ಟಾರ್ಚ್ ಇರ್ತಾವೆ, ಹ್ಯಾಂಡ್ ಗ್ಲೋಸ್ ಇರ್ತಾವೆ, ಆಮೇಲೆ ಶೂಸ್ ಅಂತೂ ಕಂಪಲ್ಸರಿ ಇರಬೇಕು. ಈಗ ಹಾಕ್ಕೊಂಡಿರ್ತೀವಿ. ಹಾಕ್ಕೊಂಡು ಕ್ಯಾಸ್ ಇಲ್ಲಿಂದ ಹೊರಗೆ ಬಿದ್ದು ಅಂತ ತಿಳ್ಕೊರಿ, ಮುಗಿದೋತು. ಎಲ್ಲಿ ಜಸ್ಟ್ ಹಿಂಗೆ ಕಾಲ್ ಬಂದು ಫೋನ್ ಮಾಡಿದ್ರೆ ಅಂತ ತಿಳ್ಕೊರಿ, 10-15 ನಿಮಿಷ ಒಳಗೆ ಇರ್ತೀವಿ. ಒಂದು 10-15 ಕಿಲೋಮೀಟ್ರ್ ಇತ್ತು, ಒಂದು ಸ್ವಲ್ಪ ಲೇಟ್ ಆಗ್ತೈತಿ. ನಿಯರ್ ಬೈ ಐತೆ ಅಂತ ತಿಳ್ಕೊರಿ, 5-10 ನಿಮಿಷ ಒಳಗೆ ಅಲ್ಲೇ ಇರ್ತೀವಿ. ನಾವು ಸೀದಾ ಹೋಗ್ತೀವಿ. ವೈನ ಮಸ್ತು ನಾನ್ ಮಸ್ತು ಫಸ್ಟ್ ಚೆಕ್ ಮಾಡ್ತೀವಿ. ವಿಷ್ಕಾರಿ ಇತ್ತು ಅಂತ ತಿಳ್ಕೊರಿ, ಹುಕ್ಲೆ ಹಾಕಿ ಹ್ಯಾಂಡಲ್ ಮಾಡ್ತೀವಿ. ವಿಷ್ಕಾರಿ ಅಲ್ಲದ ಹಾವಿತ್ತು ಅಂತ ತಿಳ್ಕೊರಿ, ಫ್ರೀ ಹ್ಯಾಂಡ್ಲಿಂಗ್ ಮಾಡ್ತೀವಿ. ಕೈಯಿಂದಾನೆ ಎತ್ತಿ ಹಿಡ್ಕೊಂಡು ಮನೆ ಒಳಗೆ ಇದ್ದಾರೆ ಹೇಳ್ತೀವಿ, ಹಾವು ಕಚ್ಚಿದ್ರೆ ಏನಲ್ಲ, ಇದಕ್ಕೆ ವಿಷ ಇರಲ್ಲ ಎಲ್ಲ ಅವ್ರಿಗೆ ಹಾವಿನ ಬಗ್ಗೆ ಹೇಳಿ. ಸೊ ನಿಮಗೆ ಹಾವುಗಳನ್ನ ನೋಡಿದ ತಕ್ಷಣ ಗೊತ್ತಾಕೈತಿ ವಿಷಕಾರಿ ಅಲ್ಲ. ಸ್ವಲ್ಪ ಮುಖ ಅಥವಾ ಬಾಲ ಕಂಡ್ರೆ ಸಾಕು, ನಾವು ಹೇಳ್ಬಿಡ್ತೀವಿ. ಅಷ್ಟು ಡೀಪ್ ಆಗಿ ಕೆಲಸ ಮಾಡೀವಿ ನಾವು, ಅದ್ರೊಳಗೆ ಮುಳುಗಿವಿ. ಸೊ ಸ್ವಲ್ಪ ಹಾವು ಅದಾವ ಗೊತ್ತಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬಾಲನು ಒಂದ ಸೇಮ್ ಇರ್ತೈತಿ, ಬಾಯಿನೂ ಒಂದ ಸೇಮ್ ಇರ್ತೈತಿ. ಬಟ್ ಆ ಪೂರ್ತಿ ಬಾಡಿ ಹೊರಗೆ ಬಂದಾಗ ನಮ್ಗೆ ಗೊತ್ತಾಕೈತಿ ಇದು ಹಾವು. ಈಗ ಕಾಮನ್ ಟ್ರಿಗೇಟ್ ಐತಿ, ಇದಕ್ಕೆ ಹಿಂದ್ಲಿದ್ರೆ ನಾವು ನೋಡಿದಾಗ ಕ್ಯಾರಿ ಹಾವು ಹೇಳ್ಬೋದು, ನಾಗರಾವು ಹೇಳ್ಬೋದು.
ಯಾಕಂದ್ರೆ ಸೇಮ್ ಪ್ಯಾಟರ್ನ್. ಓಕೆ ಸೊ ಅದ್ರ ಅರ್ಧ ಬಾಡಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಕೈತಿ ಇದು ಕಾಮನ್ ಟ್ರಿಂಕೇಟ್. ನಾಗರಾವ್ ಒಂದೇ ಪ್ಯಾಟರ್ನ್ ಇರ್ತೈತಿ, ಬಟ್ ಡೆಡ್ ಎಂಡ್ ಏನೈತಿ ಒಂದೊಂದು ಬ್ಲ್ಯಾಕ್ ಬರ್ತಾವ, ಅದಕ್ಕೆ ನಾವು ಕ್ಯಾರಿ ಅವ ಅಂತ ಹೇಳ್ಬೋದು. ಕ್ಯಾರಿ ಒಳಗೆ ವೈಟು ಬ್ಲ್ಯಾಕ್ ಬರ್ತೈತಿ, ಅದನ್ನ ನೋಡಿದಾಗ ನಾಗರಾವು ಅಂತ ಹೇಳ್ಬೋದು. ಸೊ ಇವೆಲ್ಲ ಕನ್ಫ್ಯೂಸ್ ಅದಾವ, ಬಟ್ ಅದ್ರೊಳಗೆ ನಾವು ಡೀಪ್ ಆಗಿ ಅದೀವಿ, ಅದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುದು ಇದು ಹಾವು ಅಷ್ಟು ಡೀಪಾಗಿ ಕೆಲಸ ಮಾಡಿ. ಸೊ ಇನ್ನೂ ಒಟ್ಟ ನಾವು ಹಿಡಿದು ಹಾವುದ್ರೊಳಗೆ ಸುಮಾರು ಜಾತಿ ಅಂತೂ ಹಿಡ್ದೇವಿ, ಇಷ್ಟ ಅಷ್ಟ ಅಂತ ಹೇಳಕ್ ಬರಲ್ಲ. ಲೆಕ್ಕಿಲ್ಲ ನಮ್ದು ನಾವೊಂದು ತಪ್ಪು ಮಾಡ್ಬಿಟ್ಟು ಒಂದು ಡೈರಿ ಮಾಡಿದ್ವಿ ನಾವು. ಅದು ಡೈರಿ ಮೇಂಟೈನ್ ಮಾಡಿದ್ವಿ. ನಮ್ಮ ಮನೆ ಕಟ್ಟು ಟೈಮ್ದಾಗ ಏನೆಲ್ಲ ಚೇಂಜ್ ಆಯ್ತಲ್ಲ, ಅವಾಗೆಲ್ಲ ಸ್ಕ್ರಾಪ್ ಹಾಕ್ಬಿಟ್ರು ಮನೆಯೊಳಗೆ, ರದ್ದಿ ಮುಡ್ಕ ಸಾಮಾನು ಏನೇನು ಎಷ್ಟೇ ಸಾಮಾನುಗಳು. ಅದ್ರೊಳಗೆ ನಾನು ಡೈರಿನೂ ಹೋಗ್ಬಿಡ್ತು. ಅದ್ರಾಗ ಇತ್ತಂತ ತಿಳ್ಕೊಂಡು ನಂಗೆ ಎಷ್ಟೋ ಹೆಲ್ಪ್ ಆಕಿತ್ತು ಅದು. ಅವಾಗಿಂದ ಮೂಡ್ ಆಫ್ ಆಗಿದ್ದೆ. ಈಗಾದರೂ ಒಟ್ಟು ಒಂದು 3 ವರ್ಷ ಆಯ್ತು ಈಗ ಹೋಗಿದೆ, 3-4 ವರ್ಷ ಆಗಿ ಬಂತು ಹೆಚ್ಚು ಕಡಿಮೆ. ಅವಾಗಿಂದ ಈಗಾದರೂ ಡೈರಿ ಬರೋಕೆ ಇಂಟ್ರೆಸ್ಟ್ ಇಲ್ಲ ನಂಗೆ. ಹಿಂಗಾಗ್ಬಿಡ್ತಲ್ಲ ಅದು. ಕಂಟಿನ್ಯೂ ಒಂದು 8 ವರ್ಷದಿಂದ ಬರ್ಕೊಂಡ್ಬಂದಿದ್ವಿ ನಾವು. ಎಲ್ಲ ಡೀಟೇಲ್ಸ್, ಯಾರ ಮನೆ ಏನು, ಅವ್ರ ಮೊಬೈಲ್ ನಂಬರ್ ಎಲ್ಲ ತೊಗೊಂಡ್ಬಂದಿದ್ವಿ ನಾವು. ಎಲ್ಲ ಎಂಟ್ರಿ ಮಾಡಿ ಇಟ್ಟಿದ್ದೆ ಅದ್ರೊಳಗೆ. ಅದು ಅಕಸ್ಮಾತ್ ಆಗಿ ಹೋಗಿ ಯಾಕಪ್ಪ ಅಂತ ಹೇಳಿದ್ರೆ ಅವತ್ತಿಂದ ಮೂಡ್ ಆಫ್ ಆಗಿದ್ದು ಕಂಟಿನ್ಯೂ ಮಾಡೋದು. ನಾಳೆ ದಿವಸಕ್ಕೆ ಏನೋ ಕೇಸ್ ಆಯ್ತು, ನಾವು ಹಾವು ತೊಗೊಂಡ್ಬಂಟೀವಿ, ಡಿಪಾರ್ಟ್ಮೆಂಟ್ ಅವ್ರು ಹಿಡಿದ್ರೆ ನೀ ಯಾರು ಏನು ಅಂತ ಕೇಳಿದಾಗ ನಮ್ಮ ಕಡೆ ಯಾವುದೂ ಆಧಾರ ಇಲ್ಲ, ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಯಾವುದೂ ID ಕಾರ್ಡ್ ಕೊಟ್ಟಿಲ್ಲ. ಸೊ ಈ ಟೈಮಿಗೆ ನಮ್ಗೆ ಏನು ಹೇಳೋಕ್ಕೆ ಚಾನ್ಸ್ ಇಲ್ದಾಗ ಅವ್ರು ನಮ್ಗೆ ಕರ್ಕೊಂಡು ಹೋದಾಗ ನಮ್ಮ ಕಡೆ ಡೈರಿ ಇರ್ತಿತ್ತು. ಅವಾಗ ನಾವು ಹೇಳ್ತಿದ್ವಿ, ಸರ್ ಹಿಂಗಿದ್ರಿ ಇವ್ರ ಮನ್ಯಾಗ ಹಾವು ಹಿಡ್ದೀನಿ, ನೀವು ಕಾಲ್ ಮಾಡಿ ಬೇಕಾದ್ರೆ ಕೇಳ್ಕೋಬೋದು ಅಂತೇಳಿ. ಅದೊಂದು ಪ್ರೂಫ್ ಇರ್ತಿತ್ತು, ನಿಮ್ಮ ಮನ್ಯಾಗ ಹಿಡ್ದೇನೋ ಇಲ್ಲ ಅನ್ನೋದು. ಸೊ ಅವೆಲ್ಲ ಸಿಸ್ಟಮ್ ಭಾಳ ಟೈಮಿಂಗ್ ಹಾಕಿನೂ ಬರ್ದಿಟ್ಕೊಂಡಿದ್ವಿ ನಾವು. ಈ ಟೈಮಿಗೆ ಅಲ್ಲಿ ಹೋಗಿ ಹಾವು ರೆಸ್ಕ್ಯೂ ಮಾಡಿ ಒಂದು ಕೇಸ್ ಫುಲ್ ಮಾಡಿದೆ. ನನಗೆ ಸ್ನೇಕ್ ಬೈಟ್ ಆತ, ಅದಾದ್ಮೇಲೆ ಯಾರು ಕೇರ್ ಮಾಡಲಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಏನಪ್ಪ ನಮ್ಮ ಜೀವನ ನಾವು ಮಾಡಾಕತ್ತೀವಿ, ನಮಗಂತೂ ಯಾರು ಸಪೋರ್ಟ್ ಮಾಡಿಲ್ಲ. ಸೊ ನಮ್ಗೆ ಅಲ್ಲಿ ಮಠ ಜೀವನ ಐತಲ್ ಮಠ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಹೋಗೋದು. ಸರ್ ಈಗ ನೀವು ಹಾವನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾವ ಥರದ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತೀರಿ? ಏನಾದರೂ ನಮ್ಮ ವೀಕ್ಷಕರಿಗೆ ನೀವು ತೋರಿಸ್ಬೋದು? ನೀವು ಸ್ವಲ್ಪ ತೋರಿಸ್ಬಿಡ್ರಿ. ಇಲ್ಲಿ ಹುಕ್ಕ, ಆಮೇಲೆ ಹ್ಯಾಂಡ್ ಗ್ಲೌಸ್ ಅದಾವ. ಓಕೆ, ಇದು ಹುಕ್ಕ, ಹ್ಯಾಂಡ್ ಗ್ಲೌಸ್, ಆಮೇಲೆ ಬ್ಯಾಗ್ ಅಷ್ಟು ತೋರಿಸ್ಬಿಡ್ರಿ. ಓಕೆ, ಈ ಹ್ಯಾಂಡ್ ಗ್ಲೌಸ್ ಹಾಕಿದ್ರೆ ಹಾವೇನು ಬೈಟ್ ಮಾಡೋದಿಲ್ಲ, ಅಂದ್ರೆ ಬೈಟ್ ಮಾಡಿದ್ರೆ ಒಳಗೇನು ತೊಂದರೆ ಆಗೋದಿಲ್ಲ. ಓಕೆ, ಇದು ಎಮರ್ಜೆನ್ಸಿ ಟೈಮ್ನಾಗ ಅಷ್ಟೇ ಯೂಸ್ ಮಾಡ್ತೀವಿ. ಎಮರ್ಜೆನ್ಸಿ. ಓಕೆ, ಏನಾಗ್ಲಿ ಪೆಟ್ ಬಿದ್ದಾಗ, ಹೊಡೆದಾಗ, ಮುಂಗ್ಲಿ ಅದು ಬೈಟ್ ಮಾಡಿ ಮುಂಗ್ಲಿ ಅದು ಕಡ್ದಿರ್ತೈತಲ್ಲ, ಅವಾಗ ನಾವು ಹಿಡಿಯಬೇಕಾಗ್ತಿತ್ತು ಕೈಗೆ. ಆ ಟೈಮ್ ಒಳಗೆ ನಾವು ಇದು ಯೂಸ್ ಮಾಡಬೇಕು. ಓಕೆ, ನೈಟ್ ಟೈಮ್ ಟಾರ್ಚ್ ಕಂಪಲ್ಸರಿ ಬೇಕಾ? ಸೊ ಇದು ನೈಟ್ ಯೂಸ್ ಮಾಡೋದು ನೈಟ್ ಟೈಮ್ ಕಂಪಲ್ಸರಿ. ಆಮೇಲೆ ಡೇ ಟೈಮ್ದಾಗ ಹಳ್ಳಿ ಒಳಗೆ ಕರೆಂಟ್ ಇರೋ ಟಾರ್ಚ್ ಕಂಪಲ್ಸರಿ ಇರಬೇಕು. ಓಕೆ, ಇದಕ್ಕೇನು ತಲೆಗೆ ಹಾಕೊಳ್ಳೋದು ಇರ್ತದೆ, ಪಟ್ಟಿ ಇದೆ. ಸೊ ಇದು ಮೇನ್ ಅಂತ ಹೇಳಿದ್ರೆ ನಿಮ್ಗೆ ಇದು ಮೇನ್ ರೀ ನಮ್ಗೆ ಹುಕ್ ಇದರಲ್ಲಿ ನಾವು ಏನೈತಿ ಹಾವನ್ನ ಗ್ರಿಪಿಗೆ ತಗೋತೀವಿ, ಅಂದ್ರೆ ಹಾವು ಮುಂದೆ ಹೋಗ್ತಿರ್ತೈತಿ, ಸೊ ಅದಕ್ಕೆ ಹಿಂದೆ ತಗೊಳಕ್ ಬರ್ತೈತಿ. ಬಂತಂದ್ರು ಅದಕ್ಕೆ ಸಪೋಸ್ ನಾವು ಸೊ ಅದು ಇನ್ನೊಂದ್ ತರ ಇರ್ತೈತಿ, ಅದು ಹಿಂಗೆ ಹಿಚ್ಚಕ್ಕಿ ಹಿಡಿತಾರ, ಅದು ಕ್ಲಿಪ್ ಗತಿ ಅದು ಯೂಸ್ ಮಾಡೋದು. ಅದು ಟಾಂಗ್ ಅಂತ ಹೇಳ್ತೀವಿ ನಾವು. ಅದು ಟಾಂಗ್ ಹೆಂಗ್ ಆಕೈತೆ ಅಂತ ಹೇಳಿದ್ರೆ, ಹಾವಿಗೆ ನಮ್ ಕಸು ಏನೈತಲ್ಲ, ಆ ಕಸೂಲಿ ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಹಾವು ಪೇನ್ ಆಗುತ್ತೆ. ಅದ್ರೊಳಗಿನ ಬೋನ್ ಎಲ್ಲವೂ ಕಟ್ ಆಗುವಂತ ಚಾನ್ಸ್ ಇರ್ತಾವ, ಮುರಿಯುವಂತ ಚಾನ್ಸ್ ಇರ್ತಾವ. ಆಮೇಲೆ ನಾವು ರಿಲೀಸ್ ಮಾಡಿದ್ಮೇಲೆ ಸಾಯುವಂತ ಚಾನ್ಸ್ ಇರ್ತಿದ್ವಿ. ಸೊ ಅದಕ್ಕಿಂತ ನಾವು ಅದಕ್ಕೆ ಬಿಟ್ಬಿಟ್ಟಿವಿ, ಬ್ಯಾನ್ ಮಾಡ್ಬಿಟ್ಟು ಬೇಡಪ್ಪ ಇದು ಬೇಡ. ಇದೇನೈತಿ ಸೇಫ್ಟಿ ಐತಿ, ನೀವು ಹಾವು ಎಬ್ಸ್ಬೋದು, ಅದನ್ನ ಬ್ಯಾಗಿಂಗ್ ಮಾಡುವತ್ತಿಗೂ ಈಸಿ ಆಗುತ್ತೆ, ನಿಮಗೆಲ್ಲ ಮ್ಯಾಲಿದ್ರು ಕೆಳಗೆ ಇಳಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಇದೆಲ್ಲ ಎಕ್ದಮ್ ಸೇಫ್ಟಿ ಐತಿ. ನಮ್ಮ ಕಡೆ ಬಂತಂದ್ರು ನಾವು ದೂರ ಮಾಡ್ಕೋಬಹುದು ಇದರಿಂದ. ಒಳ್ಳೆ ಕೆಲಸ, ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಈಗ ನಿಮ್ಗೆ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಒಂದು ಬ್ಯಾಗಿಂಗ್ ಇದು ಬರ್ತದೆ, ಸ್ನೇಕ್ ಬ್ಯಾಗಿಂಗ್, ಹಾಕೊಳ್ಳೋಕ್ಕೂ ಇದನ್ನ ಪ್ಯಾಕ್ ಮಾಡ್ಕೊಂಡು ಗಂಟ ಮಾಡಿ ಮತ್ತೆ ರಿಲೀಸ್ ಮಾಡಿ ಕಾಡಿಗೆ ಹೋಗಿ ಬಿಟ್ಬಿಡ್ತೀವಿ. ಇವು ನಮ್ಗೆ ಯಾಕಪ್ಪ ಅಂತ ಹೇಳಿದ್ರೆ, ನಾವು ಭಾಳ ಮುಂಚೆಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಯೂಸ್ ಮಾಡ್ತಿದ್ದಿಲ್ಲ. ಸ್ಟಾರ್ಟಿಂಗ್ ಇತ್ತಲ್ಲ, ಅವಾಗ ನಾಲೆಜ್ ಇದ್ದಿಲ್ಲ ಯಾವ ಸ್ಟಿಕ್ಕು ಏನು ಅಂತ ಹೇಳಿ. ಸೊ ಹಿಂಗೆ ಕೈ ಹಾಕ್ತಿದ್ವಿ, ಯಾಕಂದ್ರೆ ಅವಾಗ ಕೆರೆ ಅಡ್ಡಾಡ್ತಿದ್ವಿ, ಸ್ವಲ್ಪ ಏಡಿ ಹಿಡಿಬೇಕು, ಮೀನ ಹಿಡಿಬೇಕು ಅಂತೇಳಿ ಇಂಟ್ರೆಸ್ಟ್ ಭಾಳ. ಅವಾಗ ಏನೈತಿ, ಹಾವು ಬಂದ್ಕೊಳ್ಳಿ ಕೈ ಹಾಕ್ಬಿಡ್ತಿದ್ವಿ. ಸೊ ಸ್ವಲ್ಪ ಮಂದಿ ಪರಿಚಯ ಆದ್ರು, ಇಲ್ಲ ನೀ ಹಾವು ಹಿಡಿತೀಪ, ನಮ್ಮ ಮನ್ಯಾಗೂ ಬಂದೈತಿ ಬಾ ಹಿಂಗೆ ಕೇಳಿದಾಗ ಅವಾಗ ಮೊಬೈಲು ಇದ್ದಿಲ್ಲಲ್ಲ. ಸೊ ಮಂದಿ ಮನಿಗೆ ಬಂದು ಕರಿತಿದ್ರೆ, ನಮ್ಮ ಮನ್ಯಾಗ ಹಾವು ಬಂದಿದ್ ಬಾಪ ಅಂತ. ಅವಾಗ ನಾವು ಸ್ಟಾರ್ಟಪ್ ಸಣ್ಣ ಹಾವು ಹಿಡಿದವ್ರ, ದೊಡ್ಡ ಹಾವು ನೋಡ್ಕೊಂಡು ನಾವು ಹುಡುಗವ್ರ